ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಏನಿದೆ ಸ್ಪೆಷಲ್ ಇವತ್ತು? ಫಿಶ್ ಐಟಮ್, ಏಡಿ ಸಾರು, ಪ್ರಾನ್ಸ್ ಫ್ರೈ, ಏಡಿಸು, ಮರವೆ ಸುಕ್ಕ, ಮರವೆ ಪುಂಡಿ, ನಾವೆಲ್ಲ ತಿಂದಾಯ್ತು. ಅಮ್ಮ ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ತುಂಬ ದಿನಗಳಿಂದ ಇದ್ದಂಥ ಆಸೆ, ಮೀನು ಊಟ ಮಾಡಬೇಕು, ಎಲ್ಲ ವೆರೈಟೀಸ್ ಲಾಕ್ಡೌನ್ ಟೈಮ್ನಲ್ಲಿ ನಾವು ಹೇಗೆ ಮಾಡಿದ್ವಿ ಅದೇ ರೀತಿಯಲ್ಲಿ ಅಂತ ಈ ಕಡೆಯಿಂದ ಅಮ್ಮನ ಪ್ರೀತಿಯ ಅಳಿಯ ಮಲಗಿರ್ಬೇಕಾದ್ರೆ ನಾವಿಬ್ಬರು ಅಡುಗೆ ಮನೆಯಲ್ಲಿ ಒಂದಷ್ಟು ಮಾತಾಡಿಕೊಂಡು ಅಮ್ಮ ಬೇಗ ಎಲ್ಲದನ್ನು ಮಾಡ್ತಾಯಿದ್ರು. ನಾನು ಹಾಗೆ ಕೆಲವೊಂದು ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ. ಹೇಗೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಅಮ್ಮ. ಅಮ್ಮಂದು ಮೀನೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಏಡಿ ಗೀ ರೋಸ್ಟ್ ಮತ್ತೆ ಪಾಪ್ಲೆಟ್ ಮಸಾಲ ಫ್ರೈ, ಏಡಿ ಸಾರು, ಮರವೆ ಸುಕ್ಕ ಮತ್ತೆ ಪ್ರಾನ್ಸ್ ಫ್ರೈ, ಮೀನ್ ಮಸಾಲ ಫ್ರೈ. ಇದನ್ನ ಆ ದೊಡ್ಡ ಪಾಂಫ್ರೆಟ್ ತಂದಿದ್ದೀವಲ್ಲ, ನನ್ನ ಮುಖಕ್ಕಿಂತ ದೊಡ್ಡದಿದೆ, ಅದಕ್ಕೆ ಹಾಕೋದಕ್ಕೆ. ಆಮೇಲೆ ಇದು ಗೀ ರೋಸ್ಟ್. ಇದು ಗೀ ರೋಸ್ಟ್ ಅದೇ ಗೀ ರೋಸ್ಟ್ ನನಗೆ ಗೊತ್ತು. ಗೀ ರೋಸ್ಟ್ ಮಸಾಲೆ ಮಾಡ್ಕೊಂಡ ಪದಾರ್ಥ ಮಾಡ್ಕೊಡ್ಸಿ. ನಾನು ಯಾವಾಗ ಮಾಡೋದಕ್ಕೆ ಫ್ರಿಜ್ ಅಲ್ಲೆಲ್ಲ ಇಟ್ಟಿರುವಂತ ಫಿಶ್ ನ ಇವಾಗ ಹೊರಗಡೆ ಇಟ್ಟು ಅದೆಲ್ಲ ಏನಾಗ್ಬೇಕು, ಸ್ವಲ್ಪ ನೀರ್ ಬಿಡ್ಬೇಕು, ಐಸ್ ಬಿಡ್ಬೇಕು, ನೀರಲ್ಲ. ನಿನ್ನೆ ಅಂತೂ ರಾತ್ರಿ ಊಟಕ್ಕೆ ಎಟ್ಟಿ ಸಾರು, ಎಟ್ಟಿ ಸುಕ್ಕ, ಆಮೇಲೆ ಎಟ್ಟಿ ಫ್ರೈ. ಬರೀ ಎಟ್ಟಿ ಅಂದ್ರೆ ಎಟ್ಟಿ ಬಣದ ಅದೇ ಪ್ರಾನ್ಸ್ ಅದೇ. ನಾನು ಇನ್ನೇನು ಅಮ್ಮನ ಜೊತೆ ಸೇರಿ ಎಲ್ಲ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಮ್ಮ ಅಲ್ಲಿ ನೋಡಿ ಮಾಡಿಟ್ಟಿರೋದು 2-3 ವೆರೈಟೀಸ್. ನಾನು ಇಷ್ಟು ಬೇಗ ಮಾಡಿದ್ರಂತ ಅಮ್ಮ ಫುಲ್ ಫಾಸ್ಟ್ ಗೊತ್ತಾ ನಂದು. ಇವಾಗ ನಮ್ಮ ದೊಡ್ಡಮ್ಮನೂ ಬಂದುಬಿಟ್ರು. ಸರ್ಪ್ರೈಸ್ ಇದು ನಮಗೆ. ಬಟ್ ಒನ್ ಎಕ್ಸ್ಟ್ರಾ ಮೆಂಬರ್ ಫಾರ್ ಭರ್ಜರಿ ಫಿಶ್ ಮೀಲ್ಸ್. ಹಾಗೆಯೇ ಎಲ್ಲದಕ್ಕೂ ತುಪ್ಪ ಹಾಕ್ತಾರೆ. ರುಚಿ ಅಂತೂ ತುಂಬಾ ಸೂಪರಾಗಿರುತ್ತೆ ತುಪ್ಪ ಹಾಕಿದ್ರೆ. ಈರವ್ ಪಜ್ಜಿನೇ ತಿನ್ರೆ ಅಪ್ಪುಣ. ಅಕ್ಕ ಇಲ್ಲಿ ಪಜ್ಜಿ ತಿಂದ್ರೆ ಅಪ್ಪುಣ. ಅಕ್ಕಗ ಅಪ್ಪುಣೆ, ಅಕ್ಕಗ ಅಪ್ಪುಜಿ ಒಂದೆಲ್ಲ ಬತ್ತೋಡ. ಅದು ಕೋಡಿನ ಪೂರ ಕ್ಲೀನ್ ಮಾಡಿ ಇದು ಕಲರ್ ಇತ್ತೆ ಆರೆಂಜ್ ಹಾಕುಡೆ, ಕೆಂಪು ಹಾಕೊಂಡು ತಿಂತೀರಲ್ಲ. ಕೆಂಪು ಒಂದು ಬಸ್ಕನ ಎಲ್ಲ ಕಡೆ ಮಾಡಿದ ಕುಲ್ಲೆ ಕಾಚ ಹಾಕಂತೀವಿ. ಎಲ್ಲ ಕಡೆ ಫೋನಿಂದ ರೀಸೆಂಟಾಗಿ ಯಾರೋ ಕಮೆಂಟ್ ಮಾಡಿದ್ರಿ ಅಮ್ಮನ ಮನೆ ಕಿಚನ್ ಟೂರ್ ಮಾಡಿ ತೋರಿಸಿ ಡೀಟೇಲ್ ಆಗಿ ಅಂತ. ನೆಕ್ಸ್ಟ್ ಟೈಮ್ ಡೆಫಿನೆಟ್ ಆಗಿ ಮಾಡ್ತೀನಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿನ ಹಾಕಬೇಕು. ಕಲರ್ಗೆ ತಕ್ಕದು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ರುಚಿಗೆ ತಕ್ಕಷ್ಟು ಅರಿಶಿನ ಹಾಕುದೇ ಇಲ್ಲಪ್ಪ. ರುಚಿಗೆ ಉಪ್ಪು ಹಾಕುದು, ಅರಿಶಿನ ಕಲರಿಗೆ ಹಾಕುದು. ಆಮೇಲೆ ತುಪ್ಪ ಮಾಡುತ್ತಲ್ಲ, ಒಂದು ತುಪ್ಪ ತಿನ್ನ, ಹೋಮ್ ಮೇಡ್ ತುಪ್ಪ, ಮಗಳು ಕಳಿಸಿದ ತುಪ್ಪ. ಮಗಳ ಮನೆಗೆ ಹೋದ್ರೆ ಸಹ ನಾನು ತುಪ್ಪ ಖಾಲಿ ಮಾಡಿ ಬರುದು. ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ಈಗ ಹಾಕುವುದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಒಂದು ಕಡೆಯಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ 12 ಗಂಟೆಗೆ ಏನೂ ತಿನ್ನಬಾರ್ದು ಅಂತ ನಾನು. ಯಾಕಂದರೆ ರುಚಿಯಾಗಿರುವಂಥ ವೆರೈಟಿ ಫಿಶ್ ಮೀಲ್ಸ್ ಇದೆಯಲ್ಲ, ಆಲ್ಮೋಸ್ಟ್ ಇನ್ನೇನು ಅಡುಗೆ ಎಲ್ಲ ಆಯಿತು. ಒಂದು ಕಡೆಯಿಂದ ಅಡುಗೆ ಆದರೆ ಇನ್ನೊಂದು ಕಡೆಯಿಂದ ಕಿಚನ್ ಕ್ಲೀನಿಂಗು ಆಯಿತು. ಸಿಂಪಲ್ ಆಗಿ ಈಸಿಯಾಗಿ ಗೀ ರೋಸ್ಟ್ ರೆಡಿ. ಸೊ ಅದಕ್ಕೆ ಅಮ್ಮ ಈ ಥರ ಮಸಾಲೆ ಎಲ್ಲ ಮಾಡಿಡೋದು, ಕುಕ್ಕಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ. ಅದೇ ಕೋಡೆ ಕಡೆನಾ ನಿನ್ನೆ ಕಟ್ಬಂದಿದ್ದು. ನನ್ನ ಮಗಳು ಸಡನ್ನ ಗೀ ರೋಸ್ಟ್ ಮಾಡಬೇಕಂದ್ರೆ ಬೇಕಲ್ವಾ. ಮತ್ತೆ ಜಂಜಿ ಮೂಲು ಬೊಕ್ಕ ಎಂಕಲ್ಲ ಬಂಜಿಡು, ಮತ್ತೆ ಮೂಲು ಬೊಕ್ಕ ಬಂಜಿಡು. ಎಷ್ಟು ವೆರೈಟಿ ರೆಡಿ ಆಯಿತು? ಎಲ್ಲ ವೆರೈಟಿ ರೆಡಿ ಆಯಿತು. ಇನ್ನೂ ಬೇರೆ ಬರ್ತಿಜಿ ನಿಂತು ಪಾಪ್ಲೆಟ್ ಮಸಾಲ ಫ್ರೈ ಮತ್ತೆ ಪ್ರಾನ್ಸ್ ಫ್ರೈ, ಡೀಪ್ ಫ್ರೈ. ಈ ಪಾಂಫ್ರೆಟ್ ಸ್ಪೆಷಲಿ ತಂದಿರೋದು ಅವರ ಪ್ರೀತಿಯ ಅಳಿಯಂದ್ರಿಗೆ. ನನಗೆ ಎಷ್ಟು ಆಸೆ ಆಗ್ತಾ ಇದೆ ಗೊತ್ತಾ ಇದನ್ನು ನೋಡ್ತಾ ಇದ್ರೆ. ಆ ಬಿಳಿ ಪಾಂಫ್ರೆಟ್ ದೊಡ್ಡದಾಗಿದೆ, ಫ್ರೆಶ್ ಆಗಿದೆ, ಅದಕ್ಕೆ ಮಸಾಲೆ ಹಾಕಿರೋದು ನೋಡಿ. ಮಸಾಲೆ ಎಲ್ಲ ಫ್ರೈ ಆಗಿ ಎಳ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ವೈಟ್ ಪಾಂಫ್ರೆಟ್ ತುಂಬಾ ರುಚಿಯಾಗಿರುತ್ತೆ, ಸೋ ಟೇಸ್ಟಿ. ಅಡುಗೆ ಎಲ್ಲ ಆಯ್ತು. ಇವಾಗೆಲ್ಲ ಒರ್ಸೋದ ದಾಯ ಒಚ್ಚು ನಂಚ ದಿನಾಲು ಒಚ್ಚುವರೆ ಅಂಚ
ಪ್ರತಿದಿನ ಅಡುಗೆ ಆದ್ಮೇಲೆ ಅಮ್ಮ ಈ ತರ ಒರೆಸ್ತಾರಂತೆ. ಕೈ ಇಟ್ಟು ನೀರತ್ತೆ ಹೆಸರು ದ್ರಾವರ ಓನ್ಲಿ ತುಳು, ಓನ್ಲಿ ತುಳು. ಟುಡೇ ಇಂಟರ್ವ್ಯೂ ಓನ್ಲಿ ತುಳು. ಕನ್ನಡನೋ, ಇಂಗ್ಲೀಷ್ನೋ, ಹಿಂದಿನೋ. ತುಳುನಾಡಿನವರಿಗೆ ನೋ ಇಂಗ್ಲೀಷ್ ಅಲ್ಲ. ಹಾಗೆ ನಾನು ಕುರ್ನೀರು ಕೊರ್ನಾಗ ಅಕ್ಕಮ್ಮ ಇವರು ಇಂಟರ್ವ್ಯೂ ನೋಡೋದು, ಅಲ್ಲಿ ನನ್ನ ಯಜಮಾನ್ರು ಇಂಟರ್ವ್ಯೂ ನೋಡೋದು. ಹೌದು, ಯಾಕಂದ್ರೆ ನಿನ್ನೆ ಟೈಮ್ ಇರ್ಲಿಲ್ಲ, ಬರುವಾಗ ಲೇಟ್ ಆಯ್ತು. ಎಂಚೊಂಡು ಒಳ್ಳೇದುಂಟು, ಅರ್ಧಂಬರ್ಧ ಅರ್ಥ ಆಯ್ತು ನನಗೆ. ಏನು ಗೊತ್ತಾ, ನನ್ನ ರೇಡಿಯೋ ಸಿಟಿ ಇಂಟರ್ವ್ಯೂನಲ್ಲಿ ಒಂದು ಸ್ವಲ್ಪ ಇಂಗ್ಲೀಷ್ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಅಮ್ಮ ಹೇಳ್ತಾ ಇದ್ದಾರೆ, ಈ ತುಳು ಇಂಟರ್ವ್ಯೂನಲ್ಲಿ ನೀನು ಬರೀ ತುಳುನಲ್ಲೇ ಮಾತಾಡಬೇಕು ಅಂತ. ಫೈನಲಿ ಅಡುಗೆ ಎಲ್ಲ ಆಗಿದೆ, ಇನ್ನೇನು ಎಲ್ಲ ಐಟಮ್ಸ್ನ ಹಾಕೋದು, ತಿನ್ನೋದೆ. ಅಮ್ಮಂದಲ್ಲಿ ಅಡುಗೆ ಎಲ್ಲ ರೆಡಿ ಆಗಿದೆ, ಲೈನಲ್ಲಿ ಇಟ್ಟಿದ್ದಾರೆ ಒಂದೊಂದು. ಉಡುಪಿ ಊಟ ರೆಡಿ, ತನಾಗ ರೆಸ್ಟೋರೆಂಟ್ ಊಟ ರೆಡಿ. ಎಷ್ಟು ಗಂಟೆಗೆ ಇವತ್ತು ಅಡುಗೆ ಸ್ಟಾರ್ಟ್ ಮಾಡಿದ್ದು? ಇವತ್ತು 8 o'clock. 8 ಗಂಟೆಗೆ ಅಡುಗೆ ಶುರು ಮಾಡಿ 1, 2, 3, 4, 5, 6, 7 ವೆರೈಟೀಸ್ ಮತ್ತೆ ಇಲ್ಲೊಂದಿದೆ, 8 ವೆರೈಟೀಸ್ ಆಗಿದೆ ಇವತ್ತು. ಅಂಡ್ ಏನ್ ಸ್ಪೆಷಲ್ ಅಂತ ಹೇಳ್ತೀನಿ, ತೋಚಗನೆ ಅಮ್ಮ ಮಾಡಿರುವಂತ ಹೋಟೆಲ್ ಅಲ್ಲಿ ಇವತ್ತು ಫಸ್ಟ್ ಕುಚ್ಚಲಕ್ಕಿ ರೈಸ್, ಹಾ, ಸೆಕೆಂಡ್ ಏಡಿ ಸಾರು, ಮರುವೈ ಸುಕ್ಕ, ಮರುವೈ ಪುಂಡಿ, ಏಡಿ ಗೀ ರೋಸ್ಟ್, ಪಾಂಪ್ರೆಟ್ ಮಸಾಲಾ ಫ್ರೈ, ಎಟ್ಟಿ ಡೀಪ್ ಫ್ರೈ. ಅದೇ ಮಾತೆಲ್ಲ ಬೆಲೆ ಒಣಸ ಉನ್ಕ. ನಮ್ಮಮ್ಮನ ತರಾನ ಹೋಟ್ಲಲ್ಲಿ ಮಾಡಿರುವಂಥ ಅಷ್ಟು ವೆರೈಟೀಸ್ನ ಕ್ಲೋಸ್ ಅಪ್ ತೋರಿಸ್ತಾ ಇದ್ದೀನಿ. ನಮ್ಮ ಊರಿನ ರೈಸ್ ನೋಡಿದ್ರಿ, ಜಂಜಿ ಸಾರು, ಮರುವೈ ಸುಕ್ಕ, ಜೊತೆಗೆ ಮರುವೈ ದಡ್ಡೆ. ಆಹಾ, ಯಮ್ಮಿ ಬ್ರೇಕ್ಫಾಸ್ಟ್ ಇದಂತೂ. ಜೊತೆಗೆ ಇದು ಏಡಿ ಸುಕ್ಕ, ಅದನ್ನು ಆಯ್ತಾ, ಪಾಂಫ್ರೆಟ್ ಮಸಾಲೆ ಫ್ರೈ, ಹಾಗೆಯೇ ಎಟ್ಟಿ ಫ್ರೈ. 3 ವರ್ಷ ಆದಮೇಲೆ ನಾನು ಈ ಥರ ಅಮ್ಮನ ಕೈ ರುಚಿಯಾದಂತಹ ಮೀನಿನ ಬಾಳೆ ಎಲೆ ಊಟ ಮಾಡ್ತಾ ಇದ್ದೀನಿ. ಫಸ್ಟ್ ಲಾಕ್ಡೌನ್ ಟೈಮ್ನಲ್ಲೇ ಮಾಡಿದ್ದು ಗೊತ್ತಾ. ಆಹಾ, ನನಗೆ ಎಷ್ಟು ಹಸುವಾದ್ರೂ ಸುಮ್ಮನೆ ಸೈಲೆಂಟ್ ಆಗಿರಬೇಕು, ಯಾಕಂದರೆ ಎಲ್ಲ ವೆರೈಟೀಸ್ ಹಾಕ್ತಾರಲ್ಲ ಅಮ್ಮ, ಅದನ್ನೆಲ್ಲ ನೋಡ್ತಾ ಕ್ಯಾಪ್ಚರ್ ಮಾಡೋದು. ಆ್ಯಂಡ್ ಆಮೇಲೆ ಭರ್ಜರಿಯಾಗಿ ಊಟ ಮಾಡೋದು. ನನ್ನ ಫುಲ್ ಮೀಲ್ಸ್ ಈ ಥರ ಇದೆ. ಸೊ ಯಮ್ಮಿ ಅಲ್ಲ. ನಾನು ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ ಆಯ್ತಾ. 1 ಪೇಳೆ ಹಣ್ಣು ತಿಂದಿದ್ದೆ ಅಂಡ್ 2 ಡೇಟ್ಸ್. ಸೋ ಗುಡ್. ಇದಿಷ್ಟರಲ್ಲಿ ನನ್ನ ಫೇವ್ರೆಟ್ ಬಂದ್ಬಿಟ್ಟು ಏಡಿ. ಈ ಏಡಿ ನಂಗೆ ತುಂಬಾ ಇಷ್ಟ, ಕಪ್ ಏಡಿ ಇದು. ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಪ್ರಾನ್ಸ್ ತಿಂತಾ ಇರೋದು. ಸ್ವೀಟ್ ಆಗಿ, ಖಾರ, ಸಾಫ್ಟ್ ಆಗಿ. ಕಪ್ಪೆ ಚಿಪ್ಪಲ್ಲಿ ಒಂದು ಪುಟ್ಟ ಮಾಂಸ ಇರುತ್ತೆ. ನನ್ಗೆ ಇದು ತಿನ್ಬೇಕಾ ಗೊತ್ತಾಗ್ತಿಲ್ಲ. ಬಟ್ ನೀನ್ ತಿನ್ನೋಣ ಫಸ್ಟ್. ಕ್ಲೋಸ್ ಅಪ್ ಬನ್ನಿ. ನೀವು ಒಂದ್ಸತಿ ಅಮ್ಮನ ಹೋಟ್ಲಿಗೆ ಬಂದು ತಿಂದ್ರೆ ಹೇಳ್ತೀರಾ, ಬೇರೆ ಎಲ್ಲ ಫಿಶ್ ಹೋಟೆಲ್ ಪಕ್ಕಕ್ಕೆ. ಇಷ್ಟು ದೊಡ್ಡ ಮೀನಿಗೆ ಮಸಾಲೆ ಈ ಸುಲಭದಲ್ಲಿ ಹಿಡಿಯಲ್ಲ. ಕಟ್ ಮಾಡಿ ಇಷ್ಟು ಮಸಾಲೆ ಹಾಕಿದ್ದಾರೆ. ಆ ಮಸಾಲೆ ರುಚಿ ಎಕ್ಸ್ಟ್ರಾಡಿನರಿ ಆಗಿದೆ. ಕಪ್ಪೆ ಚಿಪ್ ತಿಂತೀನಿ. ಗಂಜಿ ಊಟದ ಜೊತೆ ಈ ತರ ಕಪ್ಪೆ ಚಿಪ್ ಸುಕ್ಕ, ಅಮೇಝಿಂಗ್ ಕಾಂಬಿನೇಷನ್.
ಗಟ್ಟಿ ಕಾದು. ಅದು ತುಂಬಾ ಗಟ್ಟಿ, ಬಟ್ ಇದು ಗಟ್ಟಿದ ತಿನ್ನೋಡ್ಸಿ ಅವೇನೇ ಇದೆಷ್ಟು ಗಟ್ಟಿ ಅಂದ್ರೆ ಇದಕ್ಕೆ ಇನ್ನೊಂದು ಕೈ ಬೇಕು ಗುದ್ದಕ್ಕೆ. ಅಯ್ಯೋ ಒಂದು ಟೇತು ಮಾಸ ಮಾರೆ ಮಾಸ ಕಲ್ಲ ಜಿಂಜಿ ಹೇಳ್ತೀನಿ ಐಕ್ಯನ್ ಮನೆ ಗೋಡೆ ಕಿಂಜು ಜೀವದ ಜಿಂಜಿ ಬೋಡನು ಶೋಕ. ನಾನು ಕಂಪ್ಲೀಟ್ ಮೀಲ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಬೆಸ್ಟ್ ಊಟ. ಫಸ್ಟ್ ಎಂಟೈರ್ ಮೀಲ್ನ ಫಿನಿಶ್ ಮಾಡ್ಬೇಕು. ನಾನು ಒಬ್ಳೆ ತಿನ್ನಕ್ಕಾಗಲ್ಲ ಇಷ್ಟು. ಇವಾಗ ನನ್ನ ಫ್ಯಾಮಿಲಿ ಎಲ್ಲ ಬರ್ತಾರೆ, ಹೆಲ್ಪ್ ಮಾಡ್ತಾರೆ ಖಾಲಿ ಮಾಡೋದಕ್ಕೆ. ಆಮೇಲೆ ಸಿಗ್ತೀನಿ. ಬಾಯ್. ಖುಷಿ, ಫುಲ್ 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 ಖುಷಿ. ನಮ್ಮ ಅಮ್ಮ ನನ್ನ ಆಸೆನ ತೀರ್ಸಿದ್ರು. ಲಾಸ್ಟ್ ಟೈಮ್ ಕೋವಿಡ್ ಅಲ್ಲಿ ಅಲ್ವಾ ಇಂಚ ಮಲ್ದಿನಿ. ತರಾನ ಹೋಟ್ಲಿಂದ ಫ್ರೀ ಸರ್ವಿಸ್. ಇದು ನನ್ನ ಇಲ್ಲಿ ಫ್ರೆಂಡ್ ಇದ್ದಾರೆ ಹತ್ರ. ಯಾರು? ನಾವಿಬ್ರು ಚೆಡ್ಡ ದೋಸ್ತಿಗಳು. ಅವರು ಕುರುಬಾಕಿಲಲ್ಲಿ ಬರುವುದು ಕೊಡ್ಲಿಕ್ಕೆ. ಅರುಣ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈ ಏಜ್ ಅಲ್ಲಿ ಇವರಿಗೆ ಲವ್ ಬೇಕಿತ್ತ? ಬೇಡ ಇತ್ತು ಈ ಏಜ್ ಅಲ್ಲಿ ಲವ್. ನನ್ನ ಮಗಳದ್ದು ಕತೆ. ಈ ಏಜ್ ಅಲ್ಲಿ ಇವರಿಗೆ ಲವ್ ಬೇಕಿತ್ತಂತೆ. ಬನ್ನಿ ಬನ್ನಿ. ಕುಲ್ ತೂಪೇರಿ ಏರ್ ಮೇರ್ನ ಪ್ರಿಯತಮ್ಮ ತೂಕ ಅಂದೆ ಅವು ಮಲ್ಲ ಸೈಜ್ ದತ್ತೆ. ನಿಮಗೇನಿಲ್ಲ ಅದ್ರಲ್ಲಿ, ನೀವೇನ್ ತಿಂತೀರದ್ರಲ್ಲಿ? ಆರ್ ಮೊಸರ್ಲ ನುಪ್ಪುಲ ತಿನ್ವೇರು ಅಲ್ವಾ? ಅಖಿಲನಿಗೆ ಖುಷಿ ಆಗ್ತದೆ. ನಾನಿಲ್ಲಿ ದೀಪು 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 ಅಂತ ಇದ್ರೆ ಬಿಟ್ಟು ಮಾಡ್ತಾರೆ. ಶೆಕೆ ಅಲ್ವಾ, ಫ್ಯಾನ್ ಇದೆ, ಡಿಸ್ಟರ್ಬೆನ್ಸ್ ಇರ್ಬೋದು. ಬಟ್ ಲುಕ್ ಎಟ್ ಮೈ ಪ್ಲೇಟ್, ಎಷ್ಟು ಚೆನ್ನಾಗಿ ಎಲೆ ಕ್ಲೀನ್. ಇನ್ನೊಂದು ರೌಂಡ್ ಊಟ ಮಾಡ್ಬೋದು. ಬಟ್ ನಾನು ಎಲ್ಲ ತಿಂದಿಲ್ಲ ಇದರಲ್ಲಿ. ಬಟ್ ಎಷ್ಟಾಗತ್ತೆ ಅಷ್ಟನ್ನ ನೀಟಾಗಿ ತಿಂದಿದ್ದೀನಿ. ಮಸ್ತಾಗಿತ್ತು. ನಾವು ದೊಡ್ಡ ಬೆಳೋದು ಎಲೆ ತೊಳೆದ್ಬಿಟ್ಟು ಸಾಯಂಕಾಲ ಇದ್ರಲ್ಲೇ ನಾವು ಹಂಗೆ ತಿಂದಿದ್ದೀನಿ. ನಾನು ಐ ಆಮ್ ಅ ಕ್ಲೀನ್ ಈಟರ್. ಕ್ಲೀನ್ ತೂಕ ಉಂದೆಂಚ ಉಂದ್ಬಿಡ. ಎಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಿದ್ರು. ನಾನು ಪ್ರತಿ ಸತಿ ಊರಿಗೆ ಬಂದಾಗ ಇಬ್ಬರು ಫ್ರೆಂಡ್ಸ್ ಅಂತೂ ಮೀಟ್ ಮಾಡೇ ಮಾಡ್ತೀನಿ ಅಲ್ವಾ. ಸೊ ನನ್ನ ಅಮ್ಮ ಇನ್ವೈಟ್ ಮಾಡಿದ್ರು, ಬನ್ನಿ ನಾಳೆ ಮೀನು ಊಟ ಇದೆ ಸ್ಪೆಷಲ್ ಆಗಿ ಅಂತ. ಸೊ ನನ್ನ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಹಾಗೆ ಎಲ್ಲರದು ಆಯಿತಾ, ಇನ್ನೇನು ಕ್ಲೀನಿಂಗ್ ಮಾಡಬೇಕು. ಪಾಪ ಅಮ್ಮನಿಗೂ ಸುಸ್ತಾಗಿರುತ್ತೆ. ಬಟ್ ಅವ್ರು ಹೇಳ್ಕೊಳ್ಳಲ್ಲ. ಯಾಕೆ ಹೇಳಿ, ಅವ್ರಿಗೂ ಮೀನಂದರೆ ಇಷ್ಟ. ಜೊತೆಗೆ ಮಗಳು ಅಳಿಯ ತುಂಬ ಸಮಯ ಆದಮೇಲೆ ಬಂದಿದ್ದಾರೆ ಅಂದಮೇಲೆ ಮಾಡಿಕೊಡ್ಬೇಕು ಅಂತ ತುಂಬ ಆಸೆ ಆಯ್ತು ಅವ್ರಿಗೆ. ಸೊ ಹಾಗಾಗಿ ಅವ್ರು ಏನು ಕಷ್ಟ ಆದ್ರೂ ಹೇಳಲ್ಲ, ಸುಮ್ಮನೆ ಇರ್ತಾರೆ. ಮಾಡ್ತೀನಿ, ನಾನು ಇನ್ನೂ ಮಾಡ್ತೀನಿ ಅಂತಾರೆ. ಸೊ ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಆದಮೇಲೆ ಇವಾಗ ಅಮ್ಮನ ಫೇವ್ರೆಟ್ ಐಸ್ ಕ್ರೀಮ್. ನನಗಿಷ್ಟ ಅಂತ ನನ್ನ ಫ್ರೆಂಡ್ ಐಸ್ ಕ್ರೀಮ್ ತಂದಿರೋದು. ನಾನು ನಿನ್ನೆ ಅಷ್ಟು ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ, ನನಗೆ ನ್ಯಾಚುರಲ್ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಸೊ ಈ ಗಾಡ್ ಇವತ್ತು ಒಂದು ಟೆಂಡರ್ ಕೋಕೋನಟ್, ಇನ್ನೊಂದು ಜಾಕ್ ಫ್ರೂಟ್ ಸೀಸನ್ ಐಸ್ ಕ್ರೀಮ್ ತಂದಿದ್ದಾರೆ. ಎಂತ ಫ್ರಿಜ್ ಹಿಡಿತಾರೆ ಐಸ್ ಕ್ರೀಮ್ ಅನ್ನ ಕಲ್ಲು ಕಟ್ಟಿಕೊಂಡು. ನಾನಲ್ಲ ಕಂದ, ನನ್ಗೆ ಬೇಡ ಐಸ್ ಕ್ರೀಮ್, ನಮ್ಮ ಅಮ್ಮನ್ಗೆ. ಅವ್ರಿಗೂ ಹೇಳ್ತೀನಿ ನಾನು ತಿನ್ಬಾರ್ದಂತ, ಅವ್ರಿಗೆ ಅರ್ಥನೇ ಆಗಲ್ಲ. ತಿನ್ನಂಗಿಲ್ಲ ನೀನು. ಬಟ್ ಅವ್ನು ನಿನ್ಗೆ ಐಸ್ ಕ್ರೀಮ್ ತಿಂದು ಬೆಣ್ಬೇಡ, ಸುಮ್ಮನೆ ಇದು ಹೊಡ್ಸ್ಕೊಬೇಡ. ಮೆಡಿಸಿನ್ಸ್ ಎಲ್ಲ ಕೊಡೋದಿಲ್ಲ ಸ್ವಲ್ಪ ತಿಂತೀನಿ. ಬೇಡ. ನನಗೆ ನಮ್ಮಮ್ಮ ನೇಬರ್ ನೋಡಿ ಹಪ್ಪಳ ಎಲ್ಲ ತಂದು ಕೊಟ್ಟಿದ್ದಾರೆ. ಒಟ್ನಲ್ಲಿ ತಿಂದು ಡುಮ್ಮಿ ಆಗ್ಲಿ ಅಂತೀವಿ. ಏನು ಒಂದೆಲ್ಲ ಫೇವ್ರೇಟ್ ಹಪ್ಪಳ. ಒಂದೆಲ್ಲ ಹೆಂಗೆ ಇಷ್ಟ. ಒಂದಾದ ಹಲಸಿನಕಾಯಿ ರೆಡಿಯಾಗಿ ಬಂದಿರೋದು. ಒಂದಾಯ್ತಾ ಕೆರೆ ಮತ್ತೆ ಸ್ವೀಟ್ ಗತೆ, ಅದು ಹೆಂಗೆ ಗೊತ್ತು.
ಏನ್ ತಪ್ಪಳಕ್ ಅಂದಿನಿ ಒಂದ್ ವರ್ಷ ಹಾಕಿನ ಅದು ಮಗನೇ ಕೊಡ್ತೀನಿ ಸೋ ಸ್ವೀಟ್ ಥ್ಯಾಂಕ್ಸ್ ಆಂಟಿ ಆಂಡ್ ಎಂತ ತರಕಾರಿ ಆಯ್ತಾ ಹಪ್ಪಳ ಕೈ ನಿನಗೆ ಗೊತ್ತುಂಟ ಇಂಗ್ಲೇ ತರಕಾರಿ ತಕೊಲಂದು ಹೆಚ್ಚು ತಿಂತೀನಿ ಹಾಕು ತರಕಾರಿ ಯಾನ್ ಬೋಡು ಬಿಸಿಲಲ್ಲಿ ಮೀನ್ ಬೋಡು ಇದಕ್ಕೆ ಹೇಳೋದಲ್ವಾ ನೋ ಒನ್ ಕ್ಯಾನ್ ರೀಪ್ಲೇಸ್ ಅ ಮಾಮ್ಸ್ ಲವ್ ಅಂತ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಒಂದಷ್ಟು ಹೊತ್ತು ನಾವೆಲ್ಲರೂ ಕೂತು ಚಿಟ್ಚಾಟ್ ಮಾಡ್ತಾ ಇದ್ವಿ ಆ್ಯಂಡ್ ಇನ್ನೇನು ನಾವು ಹೊರಡುವಂಥ ಸಮಯ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಸಿಗೋಣ. ಬಾಯ್.